ಅಲ್ಲಿ ಹೋಗಿ ಎಂತ ಫುಡ್ ಬೇಕಂತೆಲ್ಲ ಎಲ್ಲ ಕೇಳ್ತಾ ಇತ್ತಲ್ಲ, ಅವಾಗ ಅಲ್ಲಿ ಹೋಗಿ ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ, ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಇವತ್ತೆಲ್ಲಿಗೆ ಬಂದಿದ್ದೇನೆ ಗೊತ್ತುಂಟ ನಾನು? ಇದು ಯಾವ ಊರು? ಯಾವ ಊರು? ಹೇಳ್ಬಾರ್ದು. ಯಾವ ಊರು ಮೇಡಮ್ ಜಿ? ಇವತ್ತು ಯಾವ ಮುರುಡೇಶ್ವರ? ಮುರುಡೇಶ್ವರಕ್ಕೆ ಬಂದಿತ್ತು, ಬೇರೆ ಯಾವುದೋ ಕೆಲಸದ ಮೇಲೆ ಬಂದಿತ್ತು. ಹಾಗೇನೆ ನನಗೆ ಶ್ರೇಯ ಅವರು ಮೇಕ್ ಓವರ್ ಮಾಡ್ತಾ ಇದ್ದಾರೆ ಇವತ್ತು. ನೀವೆಲ್ಲ ನೋಡಿ, ಆಲ್ರೆಡಿ ಹುಚ್ಚಿ ತರ ಕಾಣಿಸ್ತಾ ಇದ್ದೇನೆ, ಬಟ್ ಆಮೇಲೆ ನೋಡಿ ನನ್ನನ್ನು ಮತ್ತೆ ನೋಡಿ ಆಯ್ತಾ? ಈಗ ಬೇಡ. ಹೌದು, ಬೇಗ ಬೇಗ ಆಲ್ರೆಡಿ ಬೆಳಿಗ್ಗೆ ಬೇಗ ಹೋಗಿ ಶೂಟ್ ಮಾಡ್ಬೇಕಂತ ಅನ್ಕೊಳೋದು, ಅದೆಲ್ಲ ನಮ್ಮ ಕನಸಾಗಿತ್ತು. ಆಲ್ರೆಡಿ ಬಿಸಿಲು ಬಂದು ಮಂಡೆ ಸುಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನು ಹೋಗಿ ಶೂಟ್ ಮಾಡಬೇಕು. ಇನ್ನು ರೆಡಿನೇ ಆಗಲಿಲ್ಲ ನಾನು. ಬನ್ನಿ ಬೇಗ ರೆಡಿ ಆಗುವ, ಹೋಗಿ ಅಲ್ಲವಾ? ನಾನು ಈಗ ಲಾಗ್ ಮಾಡಬಾರ್ದಿತ್ತಲ್ಲ, ಎಂತ ಕೇಳಿ, ನನ್ನ ಮಂಡೆ ಕೂದಲು ನೋಡಿದ್ರೆ ನನಗೆ ಎಂಥದ ಕಾಣಿಸ್ತಾ ಉಂಟು, ಎಂಥದ ಥರ ಕಾಣಿಸ್ತಾ ಉಂಟು. ಕರ್ಲಿ ಸೇಮ್ ಭೂತವೇ ಅಲ್ಲ. ಆಮೇಲೆ ನೋಡಿ ಚಾಂದ ಗೊಂಬೆ ಥರ ಆಗೋದು. ಈಗ ಎಂತ ಪಿಶಾಚಿ ಥರ ಕಾಣಿಸ್ತಾ ಇದ್ದೇನೆ ಅಷ್ಟೇ, ಕಾಣಿಸೋದಷ್ಟೇ. ಆದರೆ ಹಾಗೆಲ್ಲ ಗೊತ್ತುಂಟಲ್ಲ ನಿಮಗೆಲ್ಲ. ಟೈಗರ್ ಪಿಲಿ ಚಿಟ್ಟೆ ಪಿಲಿ ಗಾಡಿಗೆ ಎಂತ ಚೈತ್ರ ಬರ್ತದೆ, ಎತ್ತದ ಚೈತ್ರ ಅಂಬಡೆ. ಹೀಗೆ ನಮ್ಮ ಅಕ್ಕ ಚೆನ್ನಾಗಿ ತಿಂತಿದೆ. ಕರೆಂಟ್ ಇಲ್ಲಲ್ಲ, ಹೇಗೇಗೋ ಕಾಣ್ತಿದ್ದೇನೆ. ನಾನು ಆಲ್ಮೋಸ್ಟ್ ರೆಡಿ ಆದ, ಇನ್ನು ಜ್ಯುವೆಲ್ರಿ ಎಲ್ಲ ಹಾಕಬೇಕು. ಅವರದ್ದು ಪಾರ್ಲರ್ ಹತ್ರ ಹೋಗ್ಬೇಕು. ಈಗ ನನ್ನ ಮನೆಯಲ್ಲಿ ರೆಡಿ ಆದದ್ದು, ಇನ್ನು ಫೈನಲ್ ಆಗಿ ಪಾರ್ಲರ್ ಹತ್ರ ಹೋಗಿ ಫಸ್ಟ್ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಟೆಂಪಲಿಗೆ ಹೋಗಿ, ನಾನು ಸ್ಕೂಲ್ ಡೇಸಲ್ಲಿ ಹೋದದಾಯ್ತಾ, ಅಲ್ಲಿಗೆ ಸ್ಕೂಲ್ ಡೇಸಲ್ಲಿ ಹೋದಾಗ ಸಂಜೆ ಕರ್ಕೊಂಡು ಹೋಗಿದ್ರು. ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು, ಅವಾಗ ಹೋಗ್ಲಿಕ್ಕಾಗಿರ್ಲಿಲ್ಲ ದೇವಸ್ಥಾನಕ್ಕೆ. ನಾನು ಇಷ್ಟು ತನಕನೂ ಮುರುಡೇಶ್ವರ ದೇವಸ್ಥಾನದ ಒಳಗಡೆ ಹೋಗಲೇ ಇಲ್ಲ ಆಯ್ತಾ. ಅಲ್ಲಿ ಹೊರಗಡೆ ಎದುರುಗಡೆ ಬೀಚ್ ಉಂಟಲ್ಲ, ಅಲ್ಲಿ ಹೋಗಿ ಮಣ್ಣಲ್ಲಿ ಆಟಾಡಿ ಬಂದದ್ದು, ಕೆಸರು ಮಣ್ಣು, ಕಪ್ಪು ಮಣ್ಣು, ಅದರಲ್ಲಿ ಆಟಾಡಿ ಬಂದದ್ದು ಅಷ್ಟೇ. ಈಗ ಹೋಗುದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆನೆ ಶೂಟ್ ಮಾಡುವ ಅಂತ ಅನ್ಕೊಂಡಿದ್ದೆ. ನಾನು ಇವಾಗ ಎಲ್ಲಿ ಬಂದೆ ಹೇಳಿ? ಟಾಡಾಯ್ ಬಂದೆ ಟೆಂಪಲ್ ಎದುರುಗಡೆ. ಟೆಂಪಲ್ ಒಳಗಡೆ ಹೋಗಬೇಕು. ಶ್ರೇಯ ಇನ್ನೂ ಬರಲಿಲ್ಲ, ಶ್ರೇಯ ಬರ್ಬೇಕಷ್ಟೇ, ವೆಯ್ಟ್ ಮಾಡ್ತಾ ಇದ್ದೇವೆ. ನಾನು ಇಷ್ಟು ತನಕ ಹೋಗ್ಲಿಲ್ಲ, ಅದ್ರೊಳಗಡೆ ಹೋಗ್ಬೇಕು ಈಗ. ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ, ಹೆವಿ ಬಿಸಿಲುಂಟು. ಕುತ್ಕೊಂಡಿದ್ದೇನೆ ಅವ್ರಿಗೆ, ಆಯ್ತಾ? ಆಗುದಿಲ್ಲ ನೋಡಿ ಅಂತ ಈ ಹುಡುಗಿ ಈಗ ಬರ್ತಾ ಉಂಟಲ್ಲಿ. ಮಿಡ್ಕೋದು ನೋಡಿಯಾ ಹುಡುಗಿ. ಬಿಸಿಲಲ್ಲಿ ಒಳ್ಳೆ ದೋಸೆ ಕರಟಿಸಿದಾಗೆ ಆಗ್ತದೆ. ಎಷ್ಟೊತ್ತು ಮೇಡಮ್? ಬೇಗ ಬರ್ಲಿಕ್ಕೆ ಆಗುದಿಲ್ಲನಾ? ವ್ಲಾಗಾ? ನಿಮ್ಮೂರು ಚಂದ ಉಂಟು. ಯೂಟ್ಯೂಬ್ ನೋಡುವವರೆಲ್ಲ ಅಂದ್ಕೊಳ್ತಾರೆ, ಇವರಿಗೆ ಇದು ದೇವಸ್ಥಾನಕ್ಕೆ ಹೋಗಿ ಸಹ ಬೇಕಾ ಹೇಳಿ. ಬೇಕು ಜನರೇ, ಎಂತ ಕೇಳಿ, ಬೇಕು ಗಾಯ್ಸ್. ಇದೆಲ್ಲ ಹೆಣ್ಣು ಮಕ್ಕಳಲ್ಲ, ಈಗ ಸ್ವಲ್ಪ ಹೊತ್ತಿಗೆ ರಿಮೂವ್ ಮಾಡ್ತೇನೆ ನಾನು. ರಿಮೂವ್ನಾ? ವೈ? ಮೇ ಬಿ, ಐ ಥಿಂಕ್ ಚಂದ ಬಂದಿದೆ. ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಇದು. ಇಲ್ಲವಾ? ಆಗಿಲ್ಲ ಅಂದರೆ ನೋಡುವ, ಫಸ್ಟ್ ಟೆಂಪಲಿಗೆ ಹೋಗಿ. ಓಕೆ, ಈಗ ಟೆಂಪಲಿಗೆ ಹೋಗುವ, ಬನ್ನಿ ಹೋಗುವ. ಇಲ್ಲಾಂದ್ರೆ ನಿಮ್ಮ ನಾರ್ಮಲ್ ಸ್ಕಿನ್ ಟೋನ್ ಚಂದ ಇದೆ ಆಯ್ತಾ? ನಾರ್ಮಲ್ ಒಂದು ಜಸ್ಟ್ ಪೌಡರ್, ಲಿಪ್ಸ್ಟಿಕ್, ಕಾಜಲ್ ಹಚ್ಚಿ, ಕಣ್ಣ ತುಂಬ ಕಾಜಲ್, ಶೂಟಿಗೆ ಹೋಗಿ. ಜಲ್ಲೆಣ್ಣು ನನ್ನ ಪಾಯಲ್. ಅದೆಂತ ಅದೆಲ್ಲ ಕಟ್ ಮಾಡ್ಬೇಕೀಗ? ಎಂತ ಕಟ್ ಮಾಡು ಸೀನೇ ಇಲ್ಲ. ಎಂತ ಹೇಳಿ? ನಿಜ, ನಾನು ಕಟ್ ಮಾಡ್ತಾರಂತ ಅವರದ್ದು ಕಟ್ ಮಾಡ್ಬೇಕಂತೆ. ಅವರ ಅಲ್ಲ ಅಂದ್ರೆ ಮೀನ್ಸ್ ಕ್ಲಿಪ್ ಕಟ್ ಮಾಡ್ಬೇಕಂತ. ಚಾನ್ಸೇ ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಎಂತ ಚಂದ ಬಂದಿದೆ. ಅದು ನಿಜವಾಗಿ ಕ್ಯಾಮರಾಕ್ಕೆ ಚಂದ ಬರ್ತದೆ ಮೇಕಪ್.
ನಾವಿಲ್ಲಿ ಮಾರೆ ಪ್ರೈಮರಿ ಸ್ಕೂಲಲ್ಲಿ ಇದಕ್ಕೆ ಟೂರಿಗೆ ಕರ್ಕೊಂಡು ಬಂದಿದ್ರಿ, ಯಾವ್ದೋ ಕಪ್ಪು ಮಣ್ಣಲ್ಲೆಲ್ಲ ಆಟ ಆಡಿತ್ತು ಮಾರೆ ದೇವಸ್ಥಾನದೊಳಗೆ. ಇವರು ಚಿಕ್ಕ ಇರುವಾಗಲೇ ಅದನ್ನೇ ಕಪ್ಪು ಮಣ್ಣು ಅಲ್ಲ ನಮ್ಮ ಊರಲ್ಲಿ ಇರೋದು, ವೈಟ್ ಮಣ್ಣು ಮರಳು. ಓಹೋ ವೈಟ್ ಮಣ್ಣು ಗೊತ್ತಿರಲಿಲ್ಲ. ಹೌದು, ಸ್ಕೂಲಿಗೆ ಇದನ್ನ ಕರ್ಕೊಂಡು ಬಂದಿದ್ರು. ಇದು ಮೈನ್, ಈ ಟೆಂಪಲ್ ಇದು ಮೈನ್ ಗೇಟ್ ಉಂಟಲ್ಲ ಕ್ಲೋಸ್ ಇತ್ತು. ಅಲ್ಲಿ ಎದುರುಗಡೆ ಬೀಚ್ ಉಂಟಲ್ಲ, ಅದರಲ್ಲಿ ಕಪ್ಪು ಗಲೀಜು ಮಣ್ಣಿತ್ತು, ಅದ್ರಲ್ಲೆಲ್ಲ ಹೊಡ್ಕೊಂಡು ಆಟ ಆಡಿದ್ದು. ಬಟ್ ಫಸ್ಟ್ ಟೈಮ್ ದೇವಸ್ಥಾನದ ಒಳಗಡೆ ಹೋಗ್ತಿರೋದು. ಹೋಗೋ ಇನ್ನೂ ಎಕ್ಸೈಟ್ಮೆಂಟ್ ಉಂಟು, ತುಂಬ ಖುಷಿ ಉಂಟು ಮನಸ್ಸೊಳಗಡೆ. ಹೋಗೋ ಬನ್ನಿ. ಇವತ್ತು ಫಸ್ಟ್ ಟೈಮ್ ನನ್ನ ಕೂದಲು ಉದ್ದ ಬಂದಿದೆ, ಅವರಿಗೆ ತೋರಿಸಿ ಪ್ಲೀಸ್. ಹಾ ನೋಡಿಯಾ, ಕೂದಲು ಉದ್ದ ಬಂದಿದೆ ನಂಗೆ. ನಿಜ ಗೊತ್ತಾಗ್ಲಿಕ್ಕೆ ಗೊತ್ತಾಗುದಿಲ್ಲ. ಇಲ್ಲ ಕೂದಲು ಉದ್ದ ಬಂತು. ಅದನ್ನ ನಿನ್ನೆ ನೈಟ್ ಮಲಗುವಾಗ ಎಣ್ಣೆ ಎಲ್ಲ ಹಚ್ಚಿ ಮಲಗಿಸಿದ್ದೆ ಆಯ್ತಾ. ಹೌದು, ಶ್ರೇಯ ಅವರ ಅಮ್ಮ ಕೊಟ್ಟದ ಎಣ್ಣೆ. ದಿನದಲ್ಲಿ ಇಷ್ಟೊಂದು ಗ್ರೋತ್. ಮತ್ತೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಚಪ್ಪಲಿಟ್ಟು ಬಂದದ್ದು ಮಾರೆ, ಅಲ್ಲಿ ಅವರು ಕರ್ದು ಜೋರಲ್ಲಿ ಹೇಳ್ತಿದ್ದಾರೆ. ಹೇಳ್ದೆ ಲೋಕಲ್ ಅಂತ, ಲೋಕಲ್ ಆದ್ರೆ ಹಿಂದೆ ಇಡ್ಬೇಕು, ಅವರೆಲ್ಲ ನೋಡಿದ್ರೆ ಮತ್ತೆ ಅಲ್ಲೇ ಇಡ್ತಾರೆ ಅಂತ. ಅಂದ್ರೆ ಇವರಿಗೆ ಇದಾಗುದಿಲ್ಲಲ್ಲ, ಅದಕ್ಕೆ. ಬನ್ನಿ ಹೋಗು ಈಗ. ಸ್ಕೂಲ್ ಮಕ್ಕಳು ಒನ್ಸ್ ಅಪಾನ್ ಅ ಟೈಮ್ ನಾನು ಹೀಗೆ ಇದೇ ಥರ ಲೆಕ್ಚರ್ಸ್ ಜೊತೆ ಹೋಗ್ತಾ ಇದ್ದೆಯ. ಎಲ್ಲಿ ಸಹ ಆಚೆ ಈಚೆ ನೋಡ್ಲಿಕ್ಕಿಲ್ಲ ಆಯ್ತಾ. ಲೆಕ್ಚರ್ಸ್ ಹೇಗೆ ಹೇಳಿ, ಪೀಂಕ್ ಪೀಂಕ್ ಅಂತ ವಿಸಿಲ್ ಹೊಡಿತಾ ಇರ್ತಾರೆ. ಅಂಗಡಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಎಂತ ಸಹ ತಕ್ಕೊಳ್ಳಿಕ್ಕೆ ಸಹ ಬಿಡುದಿಲ್ಲ. ಮೊಬೈಲ್ ಯೂಸಿಂಗ್ ಇಲ್ಲ. ಓಕೆ, ಈಗ ದೇವಸ್ಥಾನದ ಒಳಗಡೆ ಹೋಗಿ ಬಂತಾಯ್ತಾ, ಕುತ್ಕೊಂಡಿದ್ದೇವೆ. 2 ಕಣ್ಣು ಸಾಕಾಗುದಿಲ್ಲ ದೇವರನ್ನು ನೋಡ್ಲಿಕ್ಕೆ. ಅದು ಕಣ್ಣಿಂದ ಆಟೋಮೆಟಿಕ್ ನೀರು ಸುರಿತದೆ ದೇವರನ್ನು ನೋಡುವಾಗ. ನನ್ನ ರಿಯಲ್ ಕೂದಲಿಲ್ಲಿ ಬರ್ತಾ ಉಂಟು. ಸೀರಿಯಸ್ಲಿ ಒಳಗಡೆ ನಿಂತಾಗ ಉಂಟಲ್ಲ, ಆಟೋಮೆಟಿಕ್ ಕಣ್ಣಲ್ಲಿ ನೀರು ಸುರಿತದೆ. ಅಪ್ಪ ಒಳಗಡೆ ಹೋಗಿ ಬಂತೀವ, ಕುತ್ಕೊಂಡಿದ್ದೇವೆ. ಇನ್ನು ಹೋಗ್ಬೇಕು. ಇನ್ನು ಹೋಗಿ ಎಲ್ಲ ಮೇಲ್ಗಡೆ ಎಲ್ಲ ದರ್ಶನ ಎಲ್ಲ ಮಾಡಿ ಊಟ ಮುಗಿಸಿ ಬರೋದು. ಅಲ್ಲ ಶ್ರಾವ್ಯ, ಎಂತ ಗೊತ್ತಾ, ಹೊಟ್ಟೆಲ್ ತಿಂಡಿ ಇಲ್ಲ, ಇನ್ನು ಎಂತ ಸಹ ಮಾಡಿಲ್ಲ. ಅಳ್ತಿದ್ದಾರೆ. ಎಂತ ಕಳಿ ನೋಡಿದ್ರೆ ಟೆಂಪಲ್ ನೋಡಿ ಹೊಡೆದ್ನ ಅಂತ ಅನ್ಕೊಂಡೆ ನಾನು. ಅದೊಂದು ಫೀಲಿಂಗ್ಸ್ ಇರ್ತದಲ್ಲ, ಅಕ್ಕನಿಗೆ ಬರ್ಲಿಕ್ಕೆ ಸಾಕು, ನಮಗೆಲ್ಲ ಆದ್ರೆ ಇರುತ್ತೆ ಬಟ್ ಕಣ್ಣೀರೆಲ್ಲ ಬರುದಿಲ್ಲ. ಕಾವ್ಯ, ತಿಂಡಿ ಇಲ್ಲದೆ ಇಷ್ಟು ಎನರ್ಜಿಯಾ ನಿಮ್ಮಲ್ಲಿ? ಎನರ್ಜಿ ಇಲ್ಲ. ನಾನು ನಿಜ ಇನ್ನೊಂದು ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತಿರಲಿಲ್ಲ. ತಿಂಡಿ ತಿನ್ನಲ್ಲ, ಮಧ್ಯಾಹ್ನ ಊಟ ಮಾಡಿದ್ರೆ ನೈಟ್ ಊಟ ಮಾಡಲ್ಲ. ಅಕಸ್ಮಾತ್ ನೈಟ್ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ನೈಟ್ ಊಟ ಮಾಡ್ತೇನೆ. ನಿಮ್ಗೊಂದು ಕಾಮಿಡಿ ಹೇಳ್ಬೇಕಾ? ಒಂದು ನಿಮಿಷ ರೀ. ಇವತ್ತು ಮಿನಿ ಸಮೃದ್ಧಿ ನಮ್ಮ ಲಾಗ್ ನೋಡಿದ್ರೆ ಏನ್ ಖತಮ್ ನಾಟಕ ಬಂದಿವತ್ತು. ನಮ್ಮ ಮನೆಗೆ ಹೋಗಿಲ್ಲ, ಅವ್ರ ಮನೆಗೆ ಹೋದ್ರೆ ನೀವು ಅವ್ರ ಮನೆಗೆ ಹೋದ್ರಿ ಅಂತ. 19th ಇನ್ವೈಟ್ ಮಾಡಿದ್ದಾರೆ ಮನೆಗೆ, ಹೋಗೋ ಪ್ಲಾನ್ ಉಂಟು. ಬಟ್ ಇಲ್ಲಿಗೆ ಬಂದದ್ದು ಹೇಳಿರ್ಲಿಲ್ಲ. ವಿಡಿಯೋ ಕಾಲ್ ಮಾಡಿದ್ರು ಉಂಟಲ್ಲ, ಹುಡುಗಿ ಅಂತ ಹೇಳಿಲ್ಲ, ಚಿಕ್ಕ ಹುಡುಗಿ ಬೇಜಾರಾಗ್ತಾಳೆ ಅಷ್ಟೇ. ಹೇಳಿಲ್ವಲ್ಲ, ನಾನು ಸಹ ಬರ್ತಿದ್ನಲ್ಲ. ಇರಿ ಒಂದು ನಿಮಿಷ, ಟೆಂಪಲ್ ತೋರಿಸ್ತೇನೆ. ಒಳಗಡೆ ತೋರಿಸ್ಲಿಕ್ಕಾಗಲಿಲ್ಲ, ಇಲ್ಲೇ ತೋರಿಸ್ತೇನೆ. ಇರಿ ಒಂದು ನಿಮಿಷ. ಸ್ಕೂಲ್ ಮಕ್ಕಳು ನನ್ನ ಅಲ್ಲಿಂದ ಝೂಮ್ ಆಗ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ಅಲ್ಲಿಂದ ಝೂಮ್ ಆಗ್ತಿದ್ದಾರೆ ನನ್ನನ್ನು ನೋಡ್ಕೊಂಡು. ಅಲ್ಲಿ ನೋಡಿ ನೋಡಿ, ಎಲ್ಲಿಗೋದ್ರು ಸಹ ಫ್ಯಾನ್ಸ್ ಮಾರ್ರೆ ನಮ್ಗೆಲ್ಲ. ಅಲ್ಲ ಇಲ್ಲಿ ನೋಡಿ ಅಂತ ಇದೆ, ಎಷ್ಟು ಹೈಟ್ ಕಾಣಿಸ್ತಾ ಉಂಟು. ನಾವು ಎದುರುಗಡೆ ನಿಂತಿದ್ದೇವಲ್ಲ, ಹೇಗೆ ಕಾಣ್ತಾ ಉಂಟು ಗೊತ್ತಾ ಇದೆಲ್ಲ. ವಾವ್, ಇದು ಎಂಟ್ರೆನ್ಸ್. ಇದು ಇಲ್ಲಿಂದ ನಾವು ಎಕ್ಸಿಟ್ ಆದದ್ದು. ಅಲ್ಲಿ ಮೇಲೆ ಹೋಗ್ಬೇಕು. ಇವಾಗ ಹೋಗ್ಬೇಕು. ಈಗೆಂದು ಗೊತ್ತಾ, ಟೆಂಪಲಿಗೆ ಹೋಗಿ ಬಂತಲ್ಲ, ಜೋರು ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲ, ಹಸಿವು ಆವಾಗಲೇ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಆವಾಗನೇ ಸ್ಟಾರ್ಟ್ ಆಗಿದೆ. ಇವಾಗ ತಿಂಡಿ ತಿನ್ನಲಿಕ್ಕೆ ಹೋಟೆಲ್ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಬಿಸಿಲು ಹೇಗೆ ಉಂಟು ಅಂದ್ರೆ ಎಬ್ಬೆ. ಬೀಚ್ ಹತ್ರ ಅಲ್ಲ. ಇಲ್ಲಿ ನೋಡಿ, ನುಂಗಿಲ್ ಮೀನು, ಒಂದ್ಕಟ್ಟೆ ಮೀನು ಎಳಿತಾ ಉಂಟು. ಬಟ್ ಎಂತ ಮಾಡೋದು, ದೇವಸ್ಥಾನಕ್ಕೆ ಬಂದಿದ್ದೇನಲ್ಲ. ನಮ್ಮೂರಲ್ಲಿ ಆಕ್ಚುಲಿ ಅದೆಲ್ಲ ಫೇಮಸ್ ಆಯ್ತಾ. ಹೌದಾ, ಆಯ್ತಾ. ಇಲ್ಲಿ ಬಂದ್ರೆ ಮೀನೂಟ ಫಿಕ್ಸ್. ಸಿಕ್ಕಿತು ಹೋಟೆಲ್. ಹೋಟೆಲಿಗೆ ಹೋಗುದು ಈಗ.
ತಿಂಡಿ ಮಮ್ಮಮ್ಮ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಎಂತ ಫುಡ್ ಬೇಕಂತೆಲ್ಲ ಎಲ್ಲ ಕೇಳ್ತಾ ಇತ್ತಲ್ಲ, ಅವಾಗ ಅಲ್ಲಿ ಹೋಗಿ ಅಂತದ್ದು ಅವರು ಅದಕ್ಕೆ ಅಂತ ಅಂದ್ರೆ ಅವರಂದ ಎಂಥದ್ದು ತಿಂಡಿ ಹೇಳಿತು ಅಂತೇಳಿ ಅಂತೆ. ನೋಡಿದು ಕುಳ್ಳಿ ಕೂತದಿಲ್ಲಿ ಅವರ ಲಾಗಲ್ಲಿ ನಾನು, ನನ್ನ ಲಾಗಲ್ಲಿ ಅವರು. ನನ್ನದು ಇಡ್ಲಿ ಬಂತು. ಎಲ್ಲಿಗೆ ಹೋದ್ರೆ ಸರ್? ಇಡ್ಲಿ ವಡೆ, ಇಡ್ಲಿ ವಡೆ, ಇಡ್ಲಿ ವಡೆ. ಶೂಟಿಂಗ್ ಹೋದ್ರೆ ಸಹ ಶೂಟಿಂಗಿಗೆ ಹೋದ್ರೆ ಸಹ ಇಡ್ಲಿ ವಡೆ ಕಂಟಿನ್ಯೂಟಿ. ಆದರೆ ಹೊರಗಡೆ ಹೋದಾಗ ಬೇಡ ಅಂತ ಅನ್ಸೋದಿಲ್ಲ, ಇದೇ ಬೇಕು ಅಂತ. ವ್ಲಾಗ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ನೋಡಿ, ಇದು ಬೀಳ್ಸಿ ಮಾಡ್ಲಿಕ್ಕೆ ನೋಡಿ, ಸ್ಟಾರ್ಟ್ ಮಾಡಕ್ಕೆ ನನಗೆ ಭಯ ಆಗ್ತುಂಟು. ಎಂತಕ್ಕೆ ಭಯ ಆಗ್ತುಂಟು ನೋಡಿ? ಸ್ಟಾರ್ಟ್ ಮಾಡಿ ಭಯ ಎಲ್ಲಿ ಉಂಟು? ಗೊತ್ತಿಲ್ಲ ನಂಗೆ, ಅದು ಅಭ್ಯಾಸ. ಅವರಿಗೆ ಭಯ ಉಂಟಂತ ಈಗ ಗೊತ್ತದ. ಅಲ್ಲಿ ದೇವಸ್ಥಾನದಲ್ಲಿ ಮಾರೆ ಚಪ್ಪಲಿಡೋರ ಹತ್ರ ಜಗಳ, ಆ ಕಾರ್ ಒಂದು ಪಾಸ್ ಆಯ್ತು ಮರೆ ಅವ್ರ ಹತ್ರ ಗಲಾಟೆ, ಅಲ್ಲಿ ಯಾರು ನಡ್ಕೊಂಡು ಬರ್ತಾ ಇದ್ರು ಡಿಕ್ಕಿ ಹೊಡೆದಕ್ಕೆ ಅಲ್ಲಿ ಸಹ ಗಲಾಟೆ. ಅಂದ್ರೆ ಇವರದೇ ಊರಂತೆ, ಹವ ಅಂತೆ. ಬ್ಲಾಗ್ ಮಾಡ್ಲಿಕ್ಕೆ ಮಾತ್ರ ಹೆದರಿಕೆ ಅಂತ. ಕುಲ್ಲಿ ನಗಡುದು ಹೇಗೆ ಅಲ್ಲ. ಚೆನ್ನ ಉಂಟಾ ದೋಚೆ? ಚೆನ್ನ ಉಂಟು. ನಿಮ್ಮ ಊರಿದ್ದು ಅಂದ್ರೆ ಚಂದ ಇರ್ತದ, ನಮ್ಮ ಊರಿದಂದ್ರೆ ಚಂದ ಇರುದಿಲ್ಲ. ನಮ್ಮ ಊರು ಚಂದ ಇಲ್ಲ ಅಂತ ಹೇಳ್ತಿಲ್ಲ, ಬಿಟ್ಟು ಕೊಡಬಾರ್ದು. ಹಾಗೆ ನಾನು ತಿಂತೇನೆ ಆಮೇಲೆ ಲಾಗ್ ಮಾಡಿ. ಬೆಳಿಗ್ಗೆ ಮಾಡಿದ ಮೇಕಪ್ ಎಂತ ಉಂಟು, ಹೇರ್ ಸ್ಟೈಲ್ ಉಂಟು, ಕರಡಿ ತರ ಕಾಣ್ತಿದ್ದೇನಲ್ಲ ನಾನು. ಹಾ, ಇವರ ಮನೆಗೆ ಬಂದು ಕೂತದಾಯ್ತಾ ಈಗ. ಇಲ್ಲಿ ನೋಡಿ ಗುಂಡು, ಗುಂಡಮ್ಮ ಗುಂಡಮ್ಮ ಮನೆ ಎಷ್ಟು ಚಂದ ಉಂಟಲ್ಲ. ಸ್ವಾಮಿ ನೋಡಿ ಇಲ್ಲಿ, ಎಲ್ಲಿ ಹೋದ್ರು ರಾಘವೇಂದ್ರ ಸ್ವಾಮಿ. ಹೌದಾ? ರಾಯರಿದ್ದಾರೆ. ಎಷ್ಟು ಕೋಲ್ಡ್ ಉಂಟು ಗೊತ್ತಾ ಸೀರಿಯಸ್ಲಿ. ಅಲ್ಲಿ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡು ಬಂತಲ್ಲ, ಹೆವಿ ಅಂದ್ರೆ ಹೆವಿ ಬಿಸಿಲು. ಹೆವಿ ಅಂದ್ರೆ ಅಷ್ಟು ಬಿಸಿಲು ಸುಡುತ್ತದೆ, ಬೆಂಕಿಯಲ್ಲಿ ಬಿದ್ದಾಗೆ ಆಗ್ತದೆ. ಬಟ್ ಇಲ್ಲಿ ಉಂಟಲ್ಲ ಹೆವಿ ಹೆವಿ ಕೋಲ್ಡ್ ಉಂಟು. ಇದೆಂತ ಆಗಿದೆಯಾ? ಹೊರಟಿತ್ತು ನಾವು ಮತ್ತೆ ಹೋಗಿ. ಇವಾಗ ಜೋರು ಹಸಿವೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ, ಎಂತಕಂದ್ರೆ ತಿಂಡಿ ತಿನ್ನೋದಷ್ಟೇ ಅಲ್ಲ. ಹಸಿವೆ ಆಗುದಿಲ್ಲ, ಹಸಿವೆ ಆಗುದಿಲ್ಲ ಬಟ್ ದೇವರ ಪ್ರಸಾದ ಅಲ್ಲ, ಅದಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲ ಶ್ರಾವ್ಯ ಅಲ್ಲ ಇರ್ಲಿ ಬಿಡಿ. ನಾನು ನಿಮ್ಗೆ ನಾಮಕರಣ ಮಾಡ್ತಿದ್ದೇನೆ ಅನ್ಕೊಳ್ಳಿ. ನಾನು ಕರೆದಾಗ್ಲೆಲ್ಲ ನಾಮಕರಣ ಅನ್ಕೊಳ್ಳಿ ಆಯ್ತಾ? ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ. ಚಪ್ಪಲ್ ಎಲ್ಲಿ ಇಡುದೋ ಗೊತ್ತಿಲ್ಲ. ಇವಾಗ ಇಲ್ಲಿ ಹೋಗ್ಬೇಕು ಮೇಲೆ. ಇವಾಗ ಈ ಚಪ್ಪಲ್ ಇಟ್ಟು ಹೋಗುದು. ಎಲ್ಲಿ ಹೋದ್ರೆ ಸಹ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಇದೊಂದೇ ಪ್ರಾಬ್ಲಮ್, ಚಪ್ಪಲ್ ಇಡುದು. ಕತ್ಕೊಂಡು ಹೋಗ್ತಾರೆ. ಆದ್ರೆ ಈಗ ಯಾರು ಮೋಸ್ಟ್ ಕತ್ಕೊಂಡು ನೋಡಿ. ಅವ್ರ ಸ್ಕಿನ್ ಟೋನ್ ನೋಡಿ, ನನ್ನ ಸ್ಕಿನ್ ಟೋನ್ ನೋಡಿ. ನಾವಲ್ಲಿ ಒಳಗಡೆ ಬರುವಾಗ ಟೇಬಲಿಗೆ ಬರ್ತಿತ್ತು ಆಯ್ತಾ, ಅವರಲ್ಲಿ ಸೆಕ್ಯೂರಿಟಿ ಇರ್ತಾರೆ. ತೆಗೆದು ಬೈದದ್ದು ಇವಳಿಗೆ, ಎಂತ ಹೇಳಿದ್ದು ಗೊತ್ತದ? ಎದ್ದು ಎದುರಿಸಿದ್ರಲ್ಲ ಅಲ್ಲಿ ಈಗ ನೋಡ್ಕೊಂಡೆ ಅವ್ರ ಮುಖ. ಹೋಗುವಾಗ ಇದೆ ಅವನಿಗೆ ಪಕ್ಕ ಇದೆ, ಅವ್ನು ಕಲಾಸ್ ಮಾಡಿ ಹೋಗ್ತಾನೆ. ಹೌದು, ನನಗೆ ಎದುರಿಸುದು ಗೊತ್ತಿಲ್ವ? ನಾನು ರೌಡಿಸಮ್ ತೋರಿಸಿದ್ವಿ ಹುಡುಗಿ. ಮತ್ತೆ ನಾವು ಹುಡುಗಿರಾಗೆ ಇರ್ಬೇಕಲ್ವಾ? ನಂದು ಬಯಸುದಾಯ್ತು ಇಲ್ಲಿ. ಅವಾಗ ಫಸ್ಟ್ ಅಲ್ಲಿ ಬಯಸೇ ಆಯ್ತು, ಈಗ ಇನ್ನೊಂದ್ಸತಿ ಬಯಸ್ತಾರೆ ಪಕ್ಕ. ಯಾಕಂದ್ರೆ ನಾನು ಈಗ ಪ್ಲೇಟ್ ಗ್ಲಾಸ್ ತಗೊಳ್ಳಿಕ್ಕೆ ಹೋದಾಗ ನೀರೆಲ್ಲ ಚಲ್ಕೊಂಡಿರ್ತಾ ಇದ್ದ ನೋಡಿ. ಲೋಟ ಕೊಡ್ತಿದ್ದಾರೆ ಈ ತರ ಟ್ರೇಯಲ್ಲಿ. ಲೋಟ ತಗೊಳ್ಬಿಟ್ಟು ಲೋಟ ಚೆಲ್ಲಿ ನೀರೆಲ್ಲ ಚೆಲ್ಲಿದ್ದು ಹುಡುಗಿ. ನಮ್ದು ಲಾಟ್ ಪುಟ್ಟ ರೌಡಿ. ನಿಜವಾಗ ನಾನು ರೌಡಿಸಮ್ ಅಲ್ಲಿ ಕೆಳಗೆ ಇಳಿದ್ರು ಉಂಟಲ್ಲ, ಸರಿ ಹೋಗ್ತೇನೆ. ಮುರುಡೇಶ್ವರದ್ದು ಲಾಟ್ ಪುಟ್ಟ ರೌಡಿ. ನಮ್ಮಮ್ಮ ಇನ್ನೂ ದೊಡ್ಡ ರೌಡಿ. ಅದಕ್ಕೆ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ, ನಾವು ಮಂಗಂತರ ಆಡು ನೋಡಿ ಎಲ್ಲ ಸರಿ ನೋಡ್ತಾ ಇದ್ದಾರೆ ಅವರಿಗೆ. ಆ ಹುಡುಗ ಇಷ್ಟೊತ್ತು ನೋಡ್ತಿತ್ತು, ಅವನಿಗೆ ಟೆನ್ಷನ್ ಆಯ್ತು ಅಲ್ಲಿ ನೋಡಿ.
ವಿಡಿಯೋ ಮಾಡಿ ಹೊರಟದ್ದು ಈ ಬಿಸಿಲಿಗೆ. ಸೀರಿಯಸ್ಲಿ ನಾ ಆಗನೇ ಹೇಳಿದಲ್ಲ, ಅವರ ವ್ಲಾಗಲ್ಲಿ ಹೇಳಿದಲ್ಲ, ಕಾವಲಿದ್ದು ಕುಂಡೆ ಥರ ಆಗಿದ್ದೇವೆ. ಕಾವಲಿ ಅಂದ್ರೆ ಗೊತ್ತುಂಟಲ್ಲ, ದೋಸೆ ಕಾಯಿಸ್ತಾರಲ್ಲ ಅದ್ರದ್ದು ಕುಂಡೆ ತರ ಕರಿಂಚಿ ಹೋಗಿದ್ದೇವೆ ಮಾರೆ. ನಂಗೆ ಅನ್ಸಿರ್ಲಿಲ್ಲ ಆಯ್ತಾ, ಹೆವಿ ನೋಡಿ ನನ್ನ ಹಣೆ ಬರ ನೋಡಿ ಹೇಗೆ ಪಲ್ಲು ಹಾಕೊಂಡು ಹೋಗ್ತಿದೆ. ಡಿಸೆಂಬರ್ ತಿಂಗಳ ಚಳಿಗಾಲನ ಅಲ್ವೇ ಅಲ್ಲ. ಅಬ್ಬಾ ಹೆವಿ ಹೆವಿ. ನಮ್ಮ ಮನೆ ಹತ್ರ ಹೇಗಿರ್ತದೆ ಗೊತ್ತಾ, ಮಧ್ಯಾಹ್ನ ಬಿಸಿಲು ಬಂದ್ರೆ ಸಹ ಕೋಲ್ಡ್ ಗಾಳಿ ಬೀಸ್ತಿರ್ತದೆ, ಕೋಲ್ಡ್ ಚಳಿ ಇದು ಅಂದ್ರೆ ಕೋಲ್ಡ್ ಇರ್ತದೆ. ಬಟ್ ಇಲ್ಲಿ ಉಂಟಲ್ಲ ಸೀರಿಯಸ್ಲಿ ಆಗುದಿಲ್ಲ. ಏನ್ ಗೊತ್ತಾ, ನಿಮ್ಗೆ ಏನಾದ್ರು ವಿಟಮಿನ್ ಡಿ ಬೇಕು ಇದ್ದಲ್ಲಿ ನಮ್ಮನ್ನು ಸಂಪರ್ಕ. ನಾನು ಹೇಗೆ ಕಾಣ್ತಿದ್ದೇನೆ ಹೇಳಿ ಅಂತೆ. ಕೊರೋನಾದ್ದು ಕೊರೋನಾ ಅದಕ್ಕೆಂತ ಹೇಳ್ತಾರೆ, ಕೊರೋನಾ ಅದು ಹಣ್ಣು ಉಂಟಲ್ಲ, ಕೊರೋನಾದ ಹಣ್ಣಂತೆ. ಕರ್ಮ ಮರ ಶೇಪ್ ಅಲ್ಲಿ ಒಂದೊಂದು ಹಣ್ಣು ಉಂಟು, ರೆಡ್ ಕಲರು ನೋಡಿ. ಅಲ್ಲ ನಾನು ಹೇಳಿದ್ದು ಮುಳ್ಳು 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 ಹೀಗೇನೆ ಕಾಣ್ತಿದ್ದೇನೆ. ಹಿಂದೆ ಮುರುಡೇಶ್ವರ ಎಷ್ಟು ಖುಷಿ ಆಯ್ತು ಗೊತ್ತಾ, ಮುರುಡೇಶ್ವರ ಟೆಂಪಲ್ ನೋಡಿ. ಯಾವ ಜನ್ಮದ ಪುಣ್ಯ ಏನೋ. ನಾನು ಎಷ್ಟು ವರ್ಷದಿಂದ ಅನ್ಕೊಳ್ತಾ ಇದ್ದೆ ಮರೆ ಸಣ್ಣದ್ರಿಂದ. ಇಲ್ಲ ಅಕ್ಕ, ಒಂದ್ ನಿಮಿಷ, ಈಗ ಸ್ವಲ್ಪ ನೋಡಿದಷ್ಟು ಅವ್ರು ಇನ್ನೂ ಕರೆಕ್ಟ್ ಆಗಿ ಎಲ್ಲ ನೋಡಿಲ್ಲ. ನೋಡ್ಲೇ ಇಲ್ಲ, ಜಸ್ಟ್ ಒಳಗಡೆ ಅವಾಗ ಟೆಂಪಲ್ ಅಲ್ಲಿ ಅಳ್ತಾ ಇದ್ದಾರೆ. ಯಾಕೆ ಅಳ್ತಿದ್ದಾರೆ? ಅಳ್ಳೋದು ಅಂತಕಂದ್ರೆ ಅದು ಎಮೋಷನಲ್ ಆಗಿ ಎಮೋಷನಲ್ ಇದೆ. ಇನ್ನು ಇದ್ರ ಮತ್ತೆ ಎಷ್ಟು ಅಳವರು ಅಂತ ನಾನು ಅಲ್ಲಿ ಒಳಗಡೆ ಮೈನ್ ಟೆಂಪಲ್ ಗೆ ಮಾತ್ರ ಹೋದದ್ದು, ಇನ್ನು ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ವೆಯ್ಟ್ ಮಾಡಿ, ಆಮೇಲೆ ತೋರಿಸ್ತೀನಿ ನಾನು. ಓಕೆ ಸತ್ತೋಗಿದ್ದೇವೆ ಆಲ್ರೆಡಿ. ಎಲ್ಲಿಗೆ ಬಂತು? ಶ್ರೇಯಾ ಅವರದ್ದು ಪಾರ್ಲರಿಗೆ ಬಂತು. ಮುರುಡೇಶ್ವರದಲ್ಲಿ ಉಂಟು ಆಯ್ತಾ ಶ್ರೇಯಾ ಅವರ ಪಾರ್ಲರ್. ಯಾರಾದ್ರೂ ಮುರುಡೇಶ್ವರದಲ್ಲಿ ಇದ್ದವರು ವಿಸಿಟ್ ಮಾಡಿ. ಸತ್ಯ ನನಗೆ ಇನ್ನೂ ಆಗಲಿಲ್ಲ, ಆಮೇಲೆ ಹೇಳ್ತೇನೆ. ಅವಾಗ ಹೇಳ್ತೇನೆ ಆಯ್ತಾ. ನನಗೆ ಇದು ಹೇರ್ ಒಂಚೂರು ಸರಿ ಮಾಡಿ ಮಾಡ್ತೇನೆ. ಇದು ಬೇಕಾ ನೋಡಿ. ಸಿಂಗಲ್ ಹಾಕಿ, ಅದಕ್ಕೆ ಸಿಂಗಲ್ ಹಾಕಿ. ಅಬ್ಬಾ, ಇದು ನನ್ನ ಒಂದೇ ದಿನದಲ್ಲಿ ಬಂದ ಹೇರ್ ಹೇಗಾಗಿದೆ ಅಂದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಗಂಚಾಗಿ ಹೋಗಿದೆ. ಅಲ್ಲ, ನಂಗೆ ಒಂದು ದಿನಕ್ಕೆ ಇದನ್ನು ಹಾಕೊಂಡೆ ಈ ತರ ಆಗ್ತುಂಟು, ಇರಿಟೇಟ್ ಆಗ್ತಾ ಉಂಟು. ನೀನು ಯಾವಾಗಲೂ ಉದ್ದ ಕೂದಲಿದ್ದರೆ ಹೇಗೆ ಆಗ್ಬೋದಲ್ಲ? ನಾನು ಈಗ ಓಪನ್ ಮಾಡಿದ್ದು ಹಾಗೆ ನೋಡಿ. ಶ್ರೇಯಾ ಅವರ ಅಂಗಡಿ ಕೂಡ ಕೀ ಇಲ್ಲದೆ ಓಪನ್ ಮಾಡ್ಲಿಕ್ಕೆ ಆಗ್ತದೆ, ಅದು ಗೊತ್ತುಂಟಾ? ಕೀ ಇರ್ಲಿಲ್ಲ ಫಸ್ಟ್ ಆಫ್ ಆಲ್, ಅವ್ರು ಹಾಗೆ ಡೋರ್ ದುಡಿದ್ದು. ಅಬ್ಬಾ ಅಣ್ಣ, ಎಂತ ಇದು! ಇದ್ರಲ್ಲಿ ಹಕ್ಕಿ ಮಿನಿ ಸಿಗಾಕೊಂಡ್ರೆ ಗ್ಯಾರಂಟಿ ಹೊರಗೆ ಬರ್ಲಿಕ್ಕಿಲ್ಲ. ಗೂಡು ಗಟ್ಟಿ ಅಲ್ಲೇ ಕೂತ್ಕೊಳ್ತದೆ. ಮೆಸೇಜ್ ಹಾಕ್ಲ ಮೇಡಮ್ ಕೇಳಿದ್ರು, ನಿಮ್ಮ ಎಸಿ ಹಾಕುದ? ನಿಜವಾಗ್ಲೂ ಅಕ್ಕ ಜೊತೆ ಸೇರಿ ನಾನು ಸಹ ಹಾಗೆ ಮಾಡ್ತಿದ್ದೇನೆ. ಫೇಸ್ ಎಲ್ಲ ಮಂಗ ತರ ಮಾಡುದು. ಅದು ಹುಚ್ಚ ಅನ್ನೋದಿಲ್ಲ. ಯಾವಾಗ ಬದುಕ್ತೇವೆ, ಯಾವಾಗ ಸಾಯ್ತೇವೆ ಯಾರು ಬರ್ತಿರುದಿಲ್ಲ. ಈಗ 1 minute ಅಲ್ಲಿ ನಾನು ಸಾಯ್ಬೋದು. ಸೊ ನನ್ನ ಹ್ಯಾಪಿನೆಸ್ ಎಲ್ಲಿ ಉಂಟು? ಈ ತರ ಮಕ್ಳ ತರ ಇದ್ದು, ಅಂದ್ರೆ ಮಕ್ಕಳ ಹಾಗೆ ಇದ್ದು, ಚಂದ ಚಟಪಟ ಮಾತಾಡ್ಕೊಂಡು ಹಾಗೆ ಇದ್ರೆ ಮಾತ್ರ ನಮ್ಮ ಲೈಫ್ ಎಂಜಾಯ್ ಮಾಡಿದಾಗೆ ಅಲ್ಲವಾ? ಅಲ್ಲಿ ಶೂಟ್ ಮಾಡಿ ಸಾಕಾಗಿ ಸೀರಿಯಸ್ಲಿ ಅಲ್ಲಿ ಲೊಕೇಶನ್ ಎಂತ ಸಹ ಸೆಟ್ಟೇ ಆಗ್ತಾ ಇಲ್ಲ. ಎಲ್ಲ ನನ್ನ ಸಾರಿಗೆ ರಿಫ್ಲೆಕ್ಟ್ ಆಗಿ ಕಲರ್ ಹೇಗೆಗೋ ಕಾಣ್ತಾ ಉಂಟು. ಈಗ ಮತ್ತೆ ಅವರ ಮನೆ ಹತ್ರನೇ ಬಂತು. ಮೇ ಬಿ ಇಲ್ಲಿ ಚಂದ ಕಾಣಿಸ್ಬೋದು ಅಂತ ಹೇಳಿ ನೋಡಬೇಕು. ಸೆಟ್ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ಹಾಗೆ ನಮ್ಮ ಫೇವ್ರೇಟ್ ನನ್ನ ತವರು ಮನೆ ಬೀಚಿಗೆ ಹೋಗೋದು. ಆಲ್ರೆಡಿ ನನಗೆ ಮಾರ್ನಿಂಗಿಂದ ಸಾರಿ ಉಟ್ಟು ಸೀರಿಯಸ್ಲಿ ಸಾಕಾಗಿ ಹೋಗಿದೆ. ಹುಷಾರಿಲ್ಲ ಥರ ಆಗ್ತಾ ಉಂಟು. ಆಗೋದಿಲ್ಲ. ಯಾವಾಗ ಇದು ಬೆಚ್ಚಿ ಡ್ರೆಸ್ ಹಾಕ್ತೇನೆ ಅನಿಸ್ತಾ ಉಂಟು. ಬಟ್ ಶೂಟ್ ಮುಗಿಲಿಲ್ಲ ಅಲ್ಲ, ನೋಡೋ ಹೇಗೆ ಬರ್ತದೆ ಅಂತ. ಶೂಟ್ ಮುಗೀತು. ಸತ್ಯ ಎಷ್ಟು ಟಯರ್ಡ್ ಫೀಲ್ ಆಗ್ತಾ ಉಂಟು ಅಂದರೆ ನನಗೆ ನಗಡ್ಲಿಕ್ಕೆ ಸಹ ಎನರ್ಜಿ ಇಲ್ಲ ಆಯ್ತಾ. ಎಂತ ಎಡಿಯುವುದಿಲ್ಲ. ಇದೆಲ್ಲ ಬೀಚ್ ಅವಾಗ ಬೀಚ್. ನನ್ನದು ವೈಟ್ ಪ್ಯಾಂಟ್ ಆಟಾಡ್ಲಿಕ್ಕೆ ಆಗುದಿಲ್ಲ. ನಾವೇನಾದ್ರು ಅಡ್ಜಸ್ಟ್ ಮಾಡಿ ಕೊಡ್ತೇವೆ. ನೈಟ್ ಪ್ಯಾಂಟ್ ಏನಾದ್ರು ಇದೆಲ್ಲ ಒಂದ್ಸಲ ಬಿಚ್ಚಿಟ್ರೆ ಸಾಕಂತ ಹೋಗಿದೆ. ಹೆಡ್ಡೇಕ್ ಆಗ್ತದೆ ನನಗೆ. ಕಣ್ಣು ತುಂಬ ಕಾಜಲ್ ಜಲ್ ಎನ್ನೋದು ನನ್ನ ಹೋಗಿ ಪ್ಯಾಂಟ್ ಎಲ್ಲ ಚೇಂಜ್ ಮಾಡಿ ಬೀಚಿಗೆ ಹೋಗಿ. ಓಕೆ, ನಾ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಬರ್ತೇನೆ. ಓಕೆ ಗಾಯ್ಚ್
ಸ್ಟಾರ್ಟಿಂಗ್ ಟ್ರಬಲ್. ಆಲ್ಮೋಸ್ಟ್ ಶೂಟ್ ಎಲ್ಲ ಮುಗೀತು, ಕಂಪ್ಲೀಟ್ ಆಯ್ತು. ಇವಾಗ ಲಾಸ್ಟ್ ಫೈನಲ್ ಡೌನ್ ಆಯ್ತಲ್ಲ, ಅಮ್ಮ ಬೀಚ್ ನೋಡ್ಲಿಕ್ಕೆ ಆಗೋದಿಲ್ಲನೋ, ಫುಲ್ಲು ಕ್ರೌಡ್ ಉಂಟು, ಹೆವಿ ಕ್ರೌಡ್ ಉಂಟು. ಇವಾಗ ಸ್ವಲ್ಪ ಹೊತ್ತು ಬೀಚಲ್ಲಿ ಇದ್ದು ಸರಿ ತಿಂದು ಈವ್ನಿಂಗ್ ಟೈಮಲ್ಲಿ ಅಲ್ಲಿ ಲೈಟ್ ಆನ್ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಹೋಗುದು. ಒಳ್ಳೆ ಆಗ್ತಾ ಉಂಟು ಇಲ್ಲಿ ನೋಡ್ಲಿಕ್ಕೆ, ಕಣ್ಣು ತಂಪಾಗ್ತುಂಟು, ಒಂದೊಂದು ಫಿಗರ್ ನೋಡ್ಲಿಕ್ಕೆ ಕಣ್ಣು ತಂಪಾಗ್ತಾ ಉಂಟು. ಇರಿ ಒಂದ್ಸಲ ತೋರಿಸ್ತೇನೆ ನೋಡಿ ಅಂತೆ. ನಿಮ್ಗೆ ಕಪ್ಪು ಕಾಣಿಸ್ತದಾ ಅಂತಲ್ಲ, ನಾನು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನಾಳಿನ ಹೊಸ ವಿಡಿಯೋ ಜೊತೆ ನಾವೆಲ್ಲರೂ ಮತ್ತೆ ಮೀಟ್ ಆಗುವ. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಯಾರೆಲ್ಲ ಲೈಕ್ ಮಾಡ್ತಿದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್. ಲವ್ ಯು ಆಲ್ವೇಸ್, ಬಾಯ್.